ರೈತ ಬಾಂಧವರಿಗೆ ನಮಸ್ಕಾರ. ಬನ್ನಿ ನಾವು ಇಂದು ಮಹೀಂದ್ರ 475 DI XP ಪ್ಲಸ್ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. DI XP ಪ್ಲಸ್ ಅಂದರೆ ಡೈರೆಕ್ಟ್ ಇಂಜೆಕ್ಷನ್ ಎಕ್ಸ್ಟ್ರಾ ಪವರ್. ಸೊ ಮಹೀಂದ್ರ ಟ್ರ್ಯಾಕ್ಟರ್ ಬಂದ್ಬಿಟ್ಟು ವರ್ಲ್ಡ್ ನಂಬರ್ 1 ಟ್ರ್ಯಾಕ್ಟರ್ ಕಂಪ್ನಿ ಆಗಿದೆ ಸೇಲಿಂಗಲ್ಲಿ. ಬನ್ನಿ ಇದರ ಇಂಜಿನ್ ಬಗ್ಗೆ ನೋಡೋಣ. ಇದು 4 ಸಿಲಿಂಡರ್ 44 HP ಮತ್ತು 2979 cc ಒಳಗೊಂಡಿರುತ್ತದೆ. ಇದು DI ಇಂಜಿನ್ ಆಗಿರೋದ್ರಿಂದ ನಿಮಗೆ ಡೀಸೆಲ್ ಸ್ವಲ್ಪ ಕಡಿಮೆ ತಗೊಳುತ್ತೆ. ಸೊ ಇದ್ರ ಟಾರ್ಕ್ ಬಂದ್ಬಿಟ್ಟು ನಿಮಗೆ 172 Nm ಟಾರ್ಕ್ ಇರುತ್ತೆ. ಸೊ ಈ ಸೆಗ್ಮೆಂಟ್ ಗಾಡಿಗಳಲ್ಲಿ ಟಾರ್ಕು ಇದರಲ್ಲೇ ಅಧಿಕವಾಗಿದೆ. ಸೊ ಇದ್ರದ್ದು ರೇಟೆಡ್ RPM ಬಂದ್ಬಿಟ್ಟು 2000 ರೇಟೆಡ್ RPM ಇದೆ. ಸೊ ಈ ರೇಟೆಡ್ RPM ಅಂತಂದರೆ ನಿಮಗೆ ಫುಲ್ ಥ್ರಾಟಲ್ ರೈಸ್ ಮಾಡಿದಾಗ ನಿಮಗೆ 2000 RPM ಹೋಗಿ ಕೂತ್ಕೊಂಡಾಗ ನಿಮಗೆ 44 HP ಮತ್ತು 172 Nm ಟಾರ್ಕ್ನ ಆ ಟೈಮಲ್ಲಿ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದ್ರದ್ದು ಏರ್ ಫಿಲ್ಟ್ರ್ ಬಂದ್ಬಿಟ್ಟು 3 ಸ್ಟೇಜಿನ ಆಯಿಲ್ ಬಾತ್ ಏರ್ ಫಿಲ್ಟರ್ ಆಗಿರುತ್ತದೆ. ಬನ್ನಿ ಇದ್ರ ಗೇರ್ಸ್ ಬಗ್ಗೆ ನೋಡೋಣ. ಇದು ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ನ ಒಳಗೊಂಡಿರುತ್ತದೆ. ಇದು 8 ಥರ ನೀವು ಮುಂದಕ್ಕೆ ಹೋಗ್ಬೋದು ಮತ್ತು 2 ಥರ ನೀವು ರಿವರ್ಸ್ಗೆ ಹೋಗ್ಬೋದು. ಇದೇನಕ್ಕೆ ಕಾನ್ಸ್ಟೆಂಟ್ ಮೆಶ್ ಯೂಸ್ ಮಾಡಿದ್ದಾರೆ ಅಂದರೆ ಸ್ಮೂತ್ ಶಿಫ್ಟಿಂಗ್ಗೋಸ್ಕರ ಆರಾಮಾಗಿ ನೀವು ಗೇರ್ನ ಶಿಫ್ಟ್ ಮಾಡ್ಬೋದು ಮತ್ತು ಲಾಂಗರ್ ಲೈಫ್ ಬರುತ್ತೆ, ಬಾಳಿಕೆ ಚೆನ್ನಾಗಿ ಬರುತ್ತೆ. ಸೊ ಕ್ಲಚ್ ಬಗ್ಗೆ ನೋಡೋದಾದರೆ ಸಿಂಗಲ್ ಕ್ಲಚ್ಚು ಸಿಗುತ್ತೆ ಮತ್ತು ನಿಮಗೆ ಡ್ಯುಯಲ್ ಕ್ಲಚ್ಚು ಸಿಗುತ್ತೆ. ಇದ್ರ ಸ್ಟೇರಿಂಗ್ ಟೈಪ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗು ಸಿಗುತ್ತೆ, ನಿಮಗೆ ಮೆಕ್ಯಾನಿಕಲ್ ಸ್ಟೇರಿಂಗು ಸಿಗುತ್ತೆ. ನೀವು ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀರಾ ಅಂತಂದರೆ ನೀವು ಪವರ್ ಸ್ಟೇರಿಂಗ್ ತೊಗೊಳೋದು ಉತ್ತಮ. ಇಲ್ಲ ನಾನು ರೋಡ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀನಿ ಅಂದರೆ ನೀವು ಮ್ಯಾನ್ಯುವಲ್ ಸ್ಟೇರಿಂಗ್ ತೊಗೊಳೋದೇ ಬೆಸ್ಟು. ಇದ್ರ ಬ್ರೇಕ್ಸ್ ಬಂದ್ಬಿಟ್ಟು ನಿಮಗೆ ಆಯಿಲ್ ಇಮ್ಮರ್ಸ್ಡ್ ಮಲ್ಟಿ ಡಿಸ್ಕ್ ಬ್ರೇಕ್ ಬರುತ್ತೆ. ಇದ್ರ ಟೈರ್ ಬಗ್ಗೆ ನೋಡೋದಾದರೆ ನಿಮಗೆ ಫ್ರಂಟಲ್ಲಿ 6 ಇಂಚು ಅಗಲ ಮತ್ತು 16 ಇಂಚು ಸುತ್ತಳತೆನ ಒಳಗೊಂಡಿರುತ್ತದೆ. ಇದ್ರ ಬ್ಯಾಕ್ ಟೈರ್ ಬಂದ್ಬಿಟ್ಟು ನಿಮಗೆ 13.6 ಇಂಚು ಮತ್ತು 28 ಇಂಚು ಸುತ್ತಳತೆನ ಒಳಗೊಂಡಿರುತ್ತದೆ. ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 1500 kgನ ಒಳಗೊಂಡಿರುತ್ತದೆ. ADDC ಹೈಡ್ರೋಲಿಕ್ಸ್ ಇರೋದ್ರಿಂದ ಲಿವರನ್ನು ಎತ್ತುವ ಮತ್ತು ಇಳಿಸುವ ಸಮಯದ ಪ್ರಮಾಣ ಕಡಿಮೆಯಾಗುತ್ತದೆ. ಇದರ PTO 39.2 HP ಒಳಗೊಂಡಿರುತ್ತದೆ. ಇದು 6 ಪ್ಲೇನ್ PTO ಆಗಿರುತ್ತದೆ. ಇದು 890 ಇಂಜಿನ್ RPM ಇದು 1 ನಿಮಿಷಕ್ಕೆ 540 ಬಾರಿ ತಿರುಗುತ್ತದೆ. ಅಂದರೆ ಮೀಟ್ರಲ್ಲಿ ನೀವು 19ಕ್ಕೆ ರೈಸ್ ಮಾಡಿದ್ರೆ ನಿಮಗೆ ರೋಟಾವೇಟ್ರಲ್ಲಿ 1 ನಿಮಿಷಕ್ಕೆ 540 ರೌಂಡ್ ಸುತ್ತುತ್ತೆ. ಈ ಟ್ರ್ಯಾಕ್ಟರ್ನ ಒಟ್ಟು ತೂಕ 1825 kg. ಇದರ ವೀಲ್ ಬೇಸ್ 1960 mm ಆಗಿರುವುದರಿಂದ ತೋಟಗಳಲ್ಲಿ ಉಳುಮೆ ಮಾಡಲಿಕ್ಕೆ ಸೂಕ್ತವಾಗಿದೆ. ಈ ಟ್ರ್ಯಾಕ್ಟರಲ್ಲಿ ಬೆಂಡ್ ಆಕ್ಸೆಲ್ ಇರುವುದರಿಂದ ಟ್ರ್ಯಾಕ್ಟರ್ ತಿರುಗಿಸುವುದಕ್ಕೆ ಈಸಿಯಾಗಿರುತ್ತದೆ. ಇದೇ ಥರ ಕನ್ನಡದಲ್ಲಿ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮೇಲೆ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟಲ್ಲಿ ತಿಳಿಸಿ. ಅನ್ನದಾತ ಸುಖೀ ಭವ. ಧನ್ಯವಾದಗಳು.